ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್, ಕರೆಂಟ್ ಫೀಲಿಂಗ್ಸ್ ನಿಮಗೋಸ್ಕರ ಏನಿರುತ್ತೆ, ಅವರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ, ಏನೆಲ್ಲ ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಅಂತ ನೋಡೋಣ. ಆ್ಯಂಡ್ ಏಂಜಲ್ ಗೈಡೆನ್ಸ್ ಕೂಡ ನಿಮ್ಮ ಪರಿಸ್ಥಿತಿಗೆ ಸಿಗುತ್ತೆ, ಆ್ಯಂಡ್ ಅವರ ಒಂದು ಲವ್ ನೋಟ್ಸ್ ಕೂಡ ನಿಮಗೋಸ್ಕರ ಈ ಒಂದು ರೀಡಿಂಗಲ್ಲಿ ಸಿಗುತ್ತೆ. ಓಕೆ, ವಿಡಿಯೋ ಜನರಲ್ ಆಗಿರುತ್ತೆ, ಪಿಕ್ ಕಾರ್ಡ್ ಆಗಿರುತ್ತೆ, ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ ಲೆಸ್ ಆಗಿರುತ್ತೆ, ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು, ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ಸೊ 2 ಪೈಲ್ಗಳನ್ನ ಇಟ್ಟಿದ್ದೀನಿ. ನಿಮಗೆ ಯಾವ ಒಂದು ಪೈಲ್ ಸೂಟ್ ಆಗ್ತಾ ಇದೆ, ಯಾವ ಒಂದು ಪೈಲ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ, ಆ ಒಂದು ಪೈಲ್ನ ನೀವು ಚೂಸ್ ಮಾಡ್ಕೊಳ್ಳಿ. ಪೈಲ್ ನಂಬರ್ 1, ಈ ಒಂದು ಸ್ಟೋನ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ ಅಂತಂದರೆ ಪೈಲ್ ನಂಬರ್ 1ನ ಚೂಸ್ ಮಾಡ್ಕೊಳ್ಳಿ. ಪೈಲ್ ನಂಬರ್ 2ನಲ್ಲಿ ಈ ಒಂದು ಸ್ಟೋನ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ ಅಂದರೆ ಪೈಲ್ ನಂಬರ್ 2 ಈ ಒಂದು ಸ್ಟೋನ್ನ ಚೂಸ್ ಮಾಡಿ. ಪೈಲ್ ನಂಬರ್ 1, ಯಾರು ಪೈಲ್ ನಂಬರ್ 1ನ ಚೂಸ್ ಮಾಡಿದ್ದೀರಾ, ನಿಮಗೋಸ್ಕರ ಏನು ಗೈಡೆನ್ಸ್ ಇದೆ? ಮೊದಲನೇದಾಗಿ ನಾನು ಟ್ಯಾರೋ ಕಾರ್ಡ್ಸ್ನ ನೋಡ್ತೀನಿ, ಅವರ ಕರೆಂಟ್ ಎನರ್ಜೀಸ್ನ. ಅದಾದ ಮೇಲೆ ಅವರ ಒಂದು ಏಂಜಲ್, ನಿಮ್ಮ ಒಂದು ಏಂಜಲ್ ಮೆಸೇಜಸ್ ಆ್ಯಂಡ್ ಅವರ ಒಂದು ಲವ್ ನೋಟ್ಸ್ನ ನಿಮಗೆ ಹೇಳಿ. ಸೊ ಫಸ್ಟ್ ಮೆಸೇಜ್, ವೀಲ್ ಆಫ್ ಫಾರ್ಚೂನ್, ಪೇಜ್ ಆಫ್ ಪೆಂಟಿಕಲ್ಸ್, ಕಿಂಗ್ ಆಫ್ ಕಪ್ಸ್. ವಾ, ಓಕೆ. ಸೊ ಕಾರ್ಡ್ ಪ್ರಕಾರ ನಿಮ್ಮ ವ್ಯಕ್ತಿಯ ಎನರ್ಜೀಸ್ ನೋಡೋದಾದರೆ, ಈ ವ್ಯಕ್ತಿ ನಿಮಗೆ ಇಷ್ಟು ದಿನ ಕಮಿಟ್ಮೆಂಟ್ ಕೊಡ್ತಾ ಇರಲಿಲ್ಲ ಅಂತ ಹೇಳ್ಬೋದು, ಅಥವಾ ಮದುವೆ ಇಂಟೆನ್ಷನ್ಸ್ ಇಲ್ಲದೆ ಇದ್ದಿರ್ಬೋದು. ಆ್ಯಸ್ ನಾವು ಈಗಲೂ ಕೂಡ ಸಮ್ಟೈಮ್ಸ್ ಇವರು ನಿಮಗೆ ಫೀಲ್ ಮಾಡಿಸುವಂಥದ್ದು, ಇವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ, ಆಸಕ್ತಿ ಇಲ್ಲ, ಇಂಟ್ರೆಸ್ಟ್ ಇಲ್ಲ ಅಂತ. ಬಟ್ ಸ್ಟಿಲ್ ಈ ವ್ಯಕ್ತಿ ಮನಸ್ಸಲ್ಲೇ ಎಲ್ಲವನ್ನು ಇಟ್ಕೊಳ್ತಾರೆ ಅಂತ ಹೇಳ್ಬೋದು. ಎಕ್ಸ್ಪ್ರೆಸಿವ್ ಇಲ್ಲ, ಬಟ್ ಇವರು ಮಾತಿಗಿಂತ ವರ್ಡ್ಸ್ಗಿಂತ ಆ್ಯಕ್ಷನ್ಸಲ್ಲಿ ಅನ್ಕೊಂಡಿರೋದನ್ನ ಕಾರ್ಯರೂಪಕ್ಕೆ ತರೋದ್ರಲ್ಲಿ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಹೇಳ್ಬಹುದು. ಅಂದ್ರೆ ಮಾತಾಡೋದಕ್ಕಿಂತ ಅದನ್ನ ತೋರಿಸೋದು ಇಂಪಾರ್ಟೆಂಟು ಅಂತ. ಎಲ್ಲರೂ ಹೇಳ್ತಾರೆ ನಾನು ಹಾಗೆ ನೋಡ್ಕೊಳ್ತೀನಿ, ಹೀಗೆ ನೋಡ್ಕೊಳ್ತಾನೆ ಅನ್ನೋದಕ್ಕೂ, ನಾನಿನ್ನ ಪ್ರಯಾರಿಟಿ ಮಾಡ್ತೀನಿ ಅನ್ನೋದಕ್ಕೂ, ನಾನಿನ್ನ ಪ್ರಯಾರಿಟಿಯಾಗಿ ಇಟ್ಕೊಳ್ತೀನಿ ಅನ್ನೋದಕ್ಕೂ, ಆ ಥರ ನಡ್ಕೊಳ್ಳೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ 2ನೇ ಕ್ಯಾಟಗರಿಯಲ್ಲಿ ಈ ವ್ಯಕ್ತಿ ಬರ್ತಾರೆ ಅಂತ ಹೇಳ್ಬಹುದು. ಏನೇ ಆದ್ರೂ ಫಸ್ಟ್ ಅದು ನಿಮ್ಮ ಕಣ್ಮುಂದೆ ತಂದಿಡ್ತಾರೆ, ಆಮೇಲೆ ನೋಡು ನಾನು ಇದನ್ನು ಮಾಡಬೇಕು ಅಂದ್ಕೊಂಡಿದ್ದೆ ಮಾಡ್ತೀನಿ ಅಂತಲೂ ಹೇಳ್ತಾ ಇದ್ದಾರೆ. ಆ್ಯಸ್ ನಾವು ಈ ವ್ಯಕ್ತಿ ಕಡೆಯಿಂದ ನಿಮಗೆ ಕಮಿಟ್ಮೆಂಟ್ ಬೇಕು ಅಂದರೆ, ಇನ್ನು ಇವ್ರು ಕೊಡ್ತಾ ಇಲ್ಲ ಅಂತಂದರೆ ಕರೆಂಟ್ಲಿ ಅವರ ಒಂದು ಸ್ಟಡೀಸ್ ಏನಾದರೂ ಕಂಪ್ಲೀಟ್ ಆಗಬೇಕು, ಕೆರಿಯರಲ್ಲಿ ಸೆಟ್ಲ್ ಆಗಬೇಕು ಅನ್ನೋ ಒಂದು ಥಿಂಕಿಂಗಲ್ಲಿ ಇವರಿದ್ರು ಅಂತ ಹೇಳ್ಬಹುದು. ಅಥವಾ ಈ ವ್ಯಕ್ತಿ ನಿಮಗಿಂತ ತುಂಬ ಏಜಲ್ಲಿ ತುಂಬ ಚಿಕ್ಕವರು ಅಂತ ಹೇಳ್ಬಹುದು, ಅಥವಾ ಸ್ಟಡೀಸ್ ಮಾಡ್ತಾ ಇದ್ದಾರೆ, ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಸೊ ಹಾಗಾಗಿ ಮದುವೆ ಅನ್ನೋದನ್ನ ಮುಂದೂಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಅಥವಾ ಮದುವೆ ಮಾತುಕತೆ ಬಂತು ಅಂತಂದ್ರೆ ಫಸ್ಟ್ ಒಂದು ಸ್ಟಡೀಸ್ ಕಂಪ್ಲೀಟ್ ಆಗಲಿ, ಅಥವಾ ಯಾವುದೋ ಒಂದು ಸೈಡ್ ಕೋರ್ಸಸ್ ಮಾಡ್ಕೊಳ್ತಾ ಇರಬಹುದು, ಅಥವಾ ಇಂಟರ್ನ್ಶಿಪ್ ಮಾಡ್ತಾ ಇರುವಂಥದ್ದು ಇರಬಹುದು ಕೆರಿಯರಿಗೋಸ್ಕರನೇ. ಅದಕ್ಕೋಸ್ಕರ ಅವ್ರು ನಿಮ್ಮನ್ನ ಟೈಮ್ ತಗೊಳ್ತಾ ಇದ್ರು ಅಂತ ಹೇಳ್ಬಹುದು. ಬಟ್ ಇನ್ನೊಂದು 2-3 ಮಂತ್ಸಲ್ಲಿ ಇವರ ಒಂದು ಸ್ಟಡೀಸ್ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಇವರು ನಿಮ್ಮ ಹತ್ರ ಬಂದು ಮ್ಯಾರೇಜ್ ಮಾತುಕತೆ ಎಲ್ಲವನ್ನು ಆಡಬಹುದು. ಅಥವಾ ಯಾರು ನೀವೇನಾದರೂ ಬ್ರೇಕಪ್ ಸಿಚುವೇಶನ್ನಲ್ಲಿ ಇದ್ದೀರಾ, ಬಟ್ ಸ್ಟಿಲ್ ಈ ಒಂದು ಕಮಿಟ್ಮೆಂಟ್ ವಿಚಾರಕ್ಕೇನೆ ನೀವು ನೋ ಕಾಂಟ್ಯಾಕ್ಟ್ ಹೋಗಿದ್ದೀರಾ ಅಂತ ಅಂದರೆ ಡೆಫಿನೆಟ್ಲಿ ಇದೇ ವ್ಯಕ್ತಿ ಮತ್ತೆ ನಿಮ್ಮ ಹತ್ರ ಬಂದು ಮಾತಾಡಿ ಎಲ್ಲವನ್ನೂ ಸರಿ ಮಾಡ್ಕೋಬೇಕು ಅನ್ನೋ ಒಂದು ಥಿಂಕಿಂಗಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಇಮಿಡಿಯೇಟ್ ಆಗಿ ನಿಮ್ಗೇನಾದರೂ ಈ ವ್ಯಕ್ತಿ ಕಡೆಯಿಂದ ಕಮಿಟ್ಮೆಂಟ್ ಬೇಕು ಅಂತಂದರೆ ಸದ್ಯಕ್ಕೆ ಈ ವ್ಯಕ್ತಿ ಕೊಡುವಂತಹ ಒಂದು ಪರಿಸ್ಥಿತಿನಲ್ಲಿಲ್ಲ. ಬಿಕಾಸ್ ಈ ವ್ಯಕ್ತಿಗೆ ಇನ್ನೂ 2-3 ಮಂತ್ಸ್ ಬೇಕು ಅವರ ಒಂದು ಸ್ಟಡೀಸ್ ಕಂಪ್ಲೀಟ್ ಆಗೋದಕ್ಕೆ, ಅವರ ಒಂದು ಕೆರಿಯರ್ ಕಡೆ ಗ್ರೋತ್ ಅನ್ನೋದನ್ನ ಒಂದು ಸೆಟಲ್ ಮಾಡ್ಕೊಳ್ಳೋದಕ್ಕೆ, ಅಥವಾ ಇವ್ರಿಗೆ ಒಂದು ಯಾವುದೋ ಒಂದು ಕೆಲಸದ ರಿಲೇಟೆಡ್ ಪರ್ಮನೆಂಟ್ ಆಗಬೇಕಾಗಿದೆ, ಅಥವಾ ಗೌರ್ಮೆಂಟ್ ಜಾಬ್ ರಿಲೇಟೆಡ್ ಟ್ರೈ ಮಾಡ್ತಾ ಇದ್ದಾರೆ, ಅದು ಪರ್ಮನೆಂಟ್ ಆಗಬೇಕಾಗಿದೆ. ಸೊ ಒಂದು ನಿರ್ದಿಷ್ಟವಾದ ಒಂದು ಕೆಲಸ ಇವ್ರಿಗೆ ಕೈ ಹಿಡಿಬೇಕು, ಆ್ಯಂಡ್ ಅದರಲ್ಲಿ ಇನ್ನೇನು ಗ್ರೋತ್ ಅನ್ನೋದನ್ನ ಕಾಣಬೇಕು. ಆವಾಗ ನಾನು ನಿನಗೆ ಕಮಿಟ್ಮೆಂಟ್ ಕೊಡ್ತೀನಿ, ಬಿಕಾಸ್ ನಿನ್ನ ಚೆನ್ನಾಗಿ ನಾನು ನೋಡ್ಕೋಬೇಕು ಅನ್ನೋ ಕಾರಣಕ್ಕೆ ಅಂತ ಅವರ ಒಂದು ಯೋಚನೆ ಇದೆ ಅಂತ ಹೇಳಬಹುದು. ತುಂಬ ಕಂಪ್ಯಾರಿಟಿವ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅವ್ರ ಲೈಫ್ ಹೀಗಿದೆ, ನೀನು ಯಾಕೆ ಹೀಗಿಲ್ಲ, ಪ್ರೆಷರ್ ಹಾಕಬೇಡಿ ಈ ವ್ಯಕ್ತಿ ಮೇಲೆ. ಸೊ ನೀವು ಯಾವುದನ್ನು ನೀವು ಅವ್ರನ್ನ ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋ ಒಂದು ಥಿಂಕಿಂಗ್ ಅವ್ರ ಮನಸ್ಸಲ್ಲಿ ಹಾಗೆ ಉಳ್ಕೊಂಡಿದೆ ಅಂತ ಹೇಳ್ಬೋದು. ನಾನು ಏನೇ ಎಫರ್ಟ್ ಹಾಕಿದ್ರು ನಿಮಗೆ ಅದು ಕಾಣಿಸ್ತಾ ಇಲ್ಲ ಅನ್ನೋ ಒಂದು ಕೊರಗು ಈ ವ್ಯಕ್ತಿಗೆ ಕಾಡ್ತಾ ಇದೆ ಅಂತ ಹೇಳ್ಬಹುದು. ಓಕೆ, ಸೊ ನಿಮಗೆ ಏಂಜಲ್ ಗೈಡೆನ್ಸ್ ನೋಡೋದಾದ್ರೆ, ಅಬಂಡೆನ್ಸ್, ಟೇಕ್ ಆಕ್ಷನ್ಸ್. ಓಕೆ, ಸೊ ಇಲ್ಲಿ ನಿಮಗೆ ಟೇಕ್ ಆಕ್ಷನ್ಸ್ ಬರ್ತಾ ಇರೋದು ಏನಕ್ಕೆ ಅಂತಂದರೆ, ಸಮ್ವೇರ್ ನೀವು ಈ ವ್ಯಕ್ತಿಯ ಒಂದು ಯೋಚನೆಯಲ್ಲಿ
ನಿಮ್ಮನ್ನ ನೀವು ಮರಿತಾ ಇದ್ದೀರಾ, ನಿಮ್ಮ ಪರ್ಪಸ್ನ ನೀವು ಮರಿತಾ ಇದ್ದೀರಾ, ನಿಮ್ಮ ಕೆಲಸನ ನೀವು ಮರಿತಾ ಇದ್ದೀರಾ ಅಂತ ಹೇಳಬಹುದು. ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ. ನಿಮ್ಮ ರಿಲೇಶನ್ಶಿಪ್ ಕೀಪ್ ಆನ್ ಬರೀ ರಿಲೇಶನ್ಶಿಪ್ ಬಗ್ಗೆ ಥಿಂಕ್ ಮಾಡ್ತಾ ಮಾಡ್ತಾ ನಿಮ್ಮ ಸ್ಟಡೀಸ್ ಕಡೆ ಗಮನ ಕೊಡ್ತೀವಿ. ನಿಮ್ಮ ಹೆಲ್ತ್ ಕಡೆ ಗಮನ ಕೊಡದೆ ಹೋದ್ರೆ, ಯಾವುದ್ರಲ್ಲೂ ನೀವು ನಿಮಗೆ ಪ್ರಯಾರಿಟಿ ಮಾಡದೆ ಹೋದ್ರೆ, ಗಮನ ಕೊಡದೆ ಹೋದ್ರೆ, ಈ ಒಂದು ಮ್ಯಾನಿಫೆಸ್ಟೇಷನ್ಸ್ ನೀವೇನ್ ಮಾಡ್ತಾ ಇದ್ದೀರಾ ಅದು ಕೂಡ ಆಗೋದಿಲ್ಲ ಅಂತ ಹೇಳ್ಬೋದು. ಅಂಡ್ ಸಮ್ವೇರ್ ನೀವು ತುಂಬಾ ಪ್ಲಾನ್ಸ್ ಮಾಡ್ತೀರಾ ನಿಮ್ಮ ವರ್ಕ್ ರಿಲೇಟೆಡ್ ಅಥವಾ ಎನಿಥಿಂಗ್ ಟು ಏನೇ ಸಿಚುವೇಶನ್ ಇರಲಿ, ನೀವು ಕರೆಂಟ್ಲಿ ನಿಮ್ಮ ಒಂದು ಪಾರ್ಟ್ನರ್ನ ಮೀಟ್ ಆಗಬೇಕು ಅಥವಾ ಅವ್ರ ಜೊತೆ ಕನ್ವಿನ್ಸ್ ಮಾಡಬೇಕು ಅಂತ ಕಂಪ್ಲೀಟ್ ಆಗಿ ಈ ಪಾರ್ಟ್ನರ್ ಹಿಂದೆನೆ ಓಡ್ತಾ ಇದ್ದೀರಾ, ನೀವು ಚೇಸಿಂಗ್ ಎನರ್ಜಿನಲ್ಲಿದ್ದೀರಾ. ಅಂಡ್ ಅದರಿಂದಾಗಿ ಅವ್ರು ಇನ್ನೂ ಸ್ಟಬನ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಫಸ್ಟು ಓಕೆ, ಅವ್ರಿಗೆ ಟೈಮ್ ಕೇಳ್ತಾ ಇದ್ದಾರೆ, ಜಸ್ಟ್ ಟೈಮ್ ಕೊಟ್ಟು ನೀವು ನಿಮ್ಮ ಕಡೆ ಫೋಕಸ್ ಮಾಡಿ, ನಿಮ್ಮ ಒಂದು ಕೆಲಸದ ಕಡೆ ಫೋಕಸ್ ಮಾಡಿ. ನೀವೇನಾದರೂ ಒಂದು ಚಾನೆಲ್ನ ಓಪನ್ ಮಾಡಬೇಕು ಅಂದ್ಕೊಳ್ತಾ ಇದ್ರೆ ಟೇಕ್ ಆ್ಯಕ್ಷನ್ಸ್. ನೀವು ಕೂಡ ಸ್ಟಡೀಸ್ ಕಂಟಿನ್ಯೂ ಮಾಡಬೇಕು ಅಂತ ಇದ್ರೆ ಟೇಕ್ ಆ್ಯಕ್ಷನ್ಸ್. ಓಕೆ, ಅಥವಾ ನಿಮ್ಮ ಪ್ರೀತಿ ವಿಚಾರನ ನಿಮ್ಮ ಮನೇಲಿ ಹೇಳಬೇಕು ಅಂದರೆ ಗೋ ಹೆಡ್, ಫಸ್ಟ್ ಹೇಳಿ ನೋಡಿ. ಓಕೆ, ಆ್ಯಂಡ್ ಎಸ್, ಈ ಒಂದು ವ್ಯಕ್ತಿ ಮೇಲೆ ನಿಮಗೆ 100% ನಂಬಿಕೆ ಇದೆ ಆ್ಯಂಡ್ ಆ ವ್ಯಕ್ತಿ ನಿಮಗೆ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಅಂದರೆ, ಟೈಮ್ ಕೇಳ್ತಾ ಇದ್ದಾರೆ ಅಂದರೆ ಡೆಫಿನೆಟ್ಲಿ ನೀವು ನಿಮ್ಮ ಮನೆಗೆ ಹೋಗಿ ಮಾತಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ನಿಮ್ಮ ಒಂದು ಕೆರಿಯರ್ ಆಗಿರಲಿ, ನಿಮ್ಮ ಒಂದು ಪರ್ಸನ್ ಕೆರಿಯರ್ ಆಗಲಿ ತುಂಬ ಹೈಯೆಸ್ಟ್ ಗ್ರೋತ್ ಅನ್ನೋದಿದೆ. ಆ್ಯಂಡ್ ನೀವು ಇಲ್ಲಿ ಲೋ ಎನರ್ಜಿನಲ್ಲಿದ್ದು ಅವರು ಹೈ ಎನರ್ಜಿಗೆ ಹೋಗ್ತಾ ಇದ್ರೆ ಇಲ್ಲಿ ಇಬ್ಬರದು ಮ್ಯಾಚ್ ಆಗೋದಿಲ್ಲ. ಸೊ ಇಬ್ಬರದು ಬ್ಯಾಲೆನ್ಸ್ಡ್ ಆಗಿರಬೇಕು. ಸೊ ನೀವು ಕಂಪ್ಲೀಟ್ ನಿಮ್ಮ ಕೆರಿಯರ್ ಕಡೆ, ನಿಮ್ಮ ಕಡೆ ಗಮನ ಕೊಡದೇನೆ ಬರೀ ಆ ಪರ್ಸನ್ ಬಗ್ಗೆನೇ ಥಿಂಕ್ ಮಾಡ್ತಾ ಕೂತ್ಕೋಬೇಡಿ. ಜಸ್ಟ್ ಫೋಕಸ್ ಆನ್ ಯುವರ್ ಸೆಲ್ಫ್, ಬಿಕಾಸ್ you receive abundance in love, abundance in money, abundance in career, abundance in health. ಸಮೃದ್ಧಿ ಎಲ್ಲದರಲ್ಲೂ ಸಿಗುತ್ತೆ. ಹೆಲ್ತಲ್ಲಿ, ರಿಲೇಶನ್ಶಿಪ್ಪಲ್ಲಿ, ಕೆರಿಯರಲ್ಲಿ, ಮನಿ, ಇದರಲ್ಲಿ ಎಲ್ಲದರಲ್ಲೂ ಅಬಂಡೆನ್ಸ್ ಸಿಗ್ತಾ ಹೋಗುತ್ತೆ. ಆ್ಯಂಡ್ ನೀವೇನಾದರೂ ಜಾಬ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಗೋ ಹೆಡ್, ಟೇಕ್ ಆ್ಯಕ್ಷನ್ಸ್. ಇಂಟರ್ವ್ಯೂಗೆ ಪ್ರಿಪೇರ್ ಆಗಿ ಹೋಗಿ ಮಾಡಿ. ಡೆಫಿನೆಟ್ಲಿ ಯು ವಿಲ್ ಗೆಟ್ ಅ ರಿಸಲ್ಟ್. ನಿಮ್ಮ ಫೋಕಸ್ನ ನಿಮ್ಮ ಪರ್ಸನ್ ಕಡೆಯಿಂದ ನಿಮ್ಮ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ಥಿಂಗ್ಸ್ ವಿಲ್ ಗೆಟ್ ಚೇಂಜ್ ಬೆಟರ್. ಓಕೆ, ಸೊ ಅವರ ಒಂದು ವಾಯ್ಸ್ ನೋಟ್ ಅವರ ಒಂದು ಲವ್ ನೋಟ್ಸ್ ಏನಿದೆ ಅಂತ ನೋಡೋಣ. ಬಿಲೀವ್ ಇನ್ ಯುವರ್ ಸೆಲ್ಫ್ ಮೈ ಲವ್. ಓಕೆ, ಸಿ ಅಗೇನ್ ಮೆಸೇಜ್ ಕೂಡ ಏಂಜಲ್ ಗೈಡೆನ್ಸ್ಗೆ ರೆಸನೇಟ್ ಆಗ್ತಾ ಇದೆ. ಸೊ ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂದರೆ ನೀವು ಇವ್ರ ಬಗ್ಗೆ ಯೋಚನೆ ಮಾಡ್ತಾ ನೀವು ನಿಮ್ಮ ಮೇಲೆ ಇರುವಂತಹ ಒಂದು ನಂಬಿಕೆನ ಕಳ್ಕೋಬೇಡ ಅಂತ ಈ ಒಂದು ವ್ಯಕ್ತಿ ಹೇಳ್ತಾ ಇದ್ದಾರೆ. ವಾಟ್ ಐ ಫೀಲ್ ಫಾರ್ ಯು ಈಸ್ ಸೋ ಪ್ಯೂರ್ ಆ್ಯಂಡ್ ಪರ್ಫೆಕ್ಟ್. ಓಕೆ, ನಾನು ನಿನ್ನ ಬಗ್ಗೆ ಏನು ಯೋಚಿಸ್ತಾ ಇದ್ದೀನಿ. ಸಪೋಸ್ ನೀವೇನಾದರೂ ಈ ವ್ಯಕ್ತಿ ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ರೆ, ನಿಮ್ಮನ್ನ ಬಿಟ್ಟು ಹೋಗ್ತಾರೆ, ನಿಮ್ಗೆ ಕಮಿಟ್ಮೆಂಟ್ ಕೊಡೋದಿಲ್ಲ ಅಂತಿಲ್ಲ ಅನ್ಕೊಳ್ತಾ ಇದ್ರೆ, ಆ ಥರ ಏನೂ ಇಲ್ಲ, ನಾನು ನಿನ್ನ ಬಿಟ್ಟು ಹೋಗುವಂಥ ಪ್ರಸಂಗನೇ ಇಲ್ಲ. ಓಕೆ, ನಾನು ನಿನ್ನ ಬಗ್ಗೆ ಏನು ಥಿಂಕ್ ಮಾಡ್ತೀನಿ, ನಾನು ನಿನ್ನ ಪಡ್ಕೋಬೇಕು ಅಂತಾನೆ ಇದ್ದೀನಿ, ನಿನ್ನ ಜೊತೆ ಬದುಕಬೇಕು ಅಂತಾನೆ ಇದ್ದೀನಿ. ಆ ಒಂದು ಥಿಂಕಿಂಗ್ ತುಂಬ ಪ್ಯೂರ್ ಆಗಿದೆ, ತುಂಬ ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೆವರ್ ಫಾರ್ಗೆಟ್ ಹೌ ಸ್ಪೆಷಲ್ ಯು ಆರ್ ಟು ಮೀ. ಓಕೆ, ನೀ ನನಗೆ ಎಷ್ಟು ಸ್ಪೆಷಲ್ ಅನ್ನೋದನ್ನ ಯಾವತ್ತೂ ಮರಿಬೇಡ ಅಂತ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ. ಓಕೆ, ಅಗೇನ್ ಐ ಬಿಲೀವ್ ಇನ್ ಅಸ್. ಓಕೆ, ಈಗ ನಮ್ಮ ಪರಿಸ್ಥಿತಿ ಏನೇ ಇರಲಿ ನಾವಿಬ್ರು ಅದನ್ನು ನಿಭಾಯಿಸ್ತೀವಿ. ನನಗೆ ನಮ್ಮಿಬ್ಬರ ಮೇಲೆ ನಂಬಿಕೆ ಇದೆ. ಸೊ ಹಾಗಾಗಿ ನೀನು ನಿನ್ನ ಮೇಲೆ ನಂಬಿಕೆ ಇಟ್ಕೋ. ನಾನು ಎಷ್ಟು ನಮ್ಮಿಬ್ಬರನ್ನ ನಂಬ್ತೀನಿ ಅಷ್ಟೇ ನೀನು ನಿನ್ನನ್ನು ನಂಬಬೇಕಾಗತ್ತೆ. ಬಿಕಾಸ್ ಎರಡು ಕಡೆಯಿಂದನೂ ಎಫರ್ಟ್ ಇರಬೇಕಾಗತ್ತೆ ಅಂತ ಈ ಒಂದು ವ್ಯಕ್ತಿ ಹೇಳ್ತಾ ಇದ್ದಾರೆ. ಮೈ ಆ್ಯಂಗರ್ ಮೆಲ್ಟ್ಸ್ ವೆನ್ ಐ ಸಿ ಯು. ಓಕೆ, ಇವ್ರಿಗೆ ಕೋಪ ಬಂದಾಗೆಲ್ಲ ನಿಮ್ಮನ್ನ ನೋಡಿದ್ರೆ, ನಿಮ್ಮ ಫೋಟೋ ನೋಡಿದ್ರೆ ಇವರ ಒಂದು ಕೋಪ ಕಡಿಮೆ ಆಗುತ್ತೆ, ಕರಗಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್. ಸೊ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಸೊ May 23 5 days ವರ್ಕ್ಶಾಪ್ನ ನಾನು ರಿಲೇಷನ್ಶಿಪ್ ಹೀಲಿಂಗ್ ಅಂತಾನೆ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮ್ಮ ರಿಲೇಷನ್ಶಿಪ್ ಹೀಲ್ ಮಾಡ್ಕೋಬಹುದು. ಮ್ಯಾರೇಜ್ ಕಮಿಟ್ಮೆಂಟ್ಸ್, ಎವ್ರಿಥಿಂಗ್ ರಿಲೇಟೆಡ್ ಟು ರಿಲೇಷನ್ಶಿಪ್ ಇಶ್ಯೂಸ್ ಏನೇ ಇದ್ರೂ ಈ ಒಂದು ವರ್ಕ್ಶಾಪಲ್ಲಿ ನಿಮಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳಬಹುದು. ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ. ಹೆಚ್ಚಿನ ಒಂದು ಮಾಹಿತಿಗಾಗಿ ಡಿಸ್ಕ್ರಿಪ್ಷನಲ್ಲಿ ವರ್ಕ್ಶಾಪ್ನ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋದಲ್ಲಿ ಎಲ್ಲ ಮಾಹಿತಿ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಆ್ಯಂಡ್ ಆ ಒಂದು ವಿಡಿಯೋದಲ್ಲಿ ಹೇಳಿರುವಂಥ ಪಾಯಿಂಟ್ಸ್ ನಿಮಗೆ ರಿಲೇಟ್ ಆದರೆ ಡೆಫಿನೆಟ್ಲಿ ನೀವು ಆ ಒಂದು ವರ್ಕ್ಶಾಪ್ನ ಜಾಯಿನ್ ಆಗಬಹುದು. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಹೇರ್ ಪೈಲ್ ನಂಬರ್ 2, ಯಾರು ಈ ಒಂದು ಸ್ಟೋನ್ನ ಚೂಸ್ ಮಾಡಿದ್ದೀರಾ? ನಿಮಗೋಸ್ಕರ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್, ನಿಮಗೋಸ್ಕರ ಏಂಜಲ್ ಗೈಡೆನ್ಸ್ ಆ್ಯಂಡ್ ಅವರ ಲವ್ ನೋಟ್ಸ್ ಏನಿದೆ ಅಂತ ನೋಡೋಣ. ಸೊ ಇದೆರಡು ನಾನು ಲಾಸ್ಟಲ್ಲಿ ತಗೊಳ್ತೀನಿ. ಓಕೆ, ಸೊ ಫಸ್ಟ್ ಅವರ ಒಂದು ಕರೆಂಟ್ ಎನರ್ಜೀಸ್ ನೋಡೋಣ. ದ ಹೇರ್ ಆಫ್ ಪೈಂಟ್. ಓಕೆ, Four of Pentacles, Nine of Pentacles.
ಓಕೆ, ಸೊ ಪೈಲ್ ನಂಬರ್ 2 ನಿಮ್ಮ ಒಂದು ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ನೋಡೋದಾದ್ರೆ, ಆಸ್ ನಾವು ಇವರ ಒಂದು ಕರೆಂಟ್ ಎನರ್ಜೀಸ್ ಏನಿತ್ತು ಅರ್ಲಿಯರ್, ಈ ಒಂದು ಲಾಸ್ ಅಲ್ಲಿ ತುಂಬಾ ಲೋ ಫೀಲ್ ಆಗುವಂಥದ್ದು ಅಥವಾ ತುಂಬಾ ಪ್ಯಾನಿಕ್ ಆಗುವಂಥದ್ದು, ತುಂಬಾ ಲಾಸ್ ಆಗಿದ್ರು ಅಂತ ಹೇಳ್ಬಹುದು. ಇವರು ಮೋಸ್ಟ್ಲಿ ಟ್ರೇಡಿಂಗ್ ಅಲ್ಲಿ ತುಂಬಾನೇ ಒಂದು ಕೆಲಸವನ್ನ ಮಾಡ್ತಾ ಇದ್ರು ಅಂತ ಹೇಳ್ಬಹುದು. ಟ್ರೇಡಿಂಗ್ ರಿಲೇಟೆಡ್ ವರ್ಕ್ ಅಲ್ಲಿ ಇವರು ಬ್ಯುಸಿ ಆಗಿದ್ರು ಅಂತ ಹೇಳ್ಬಹುದು. ಅದರಲ್ಲಿ ಒಂದಷ್ಟು ಸಮ್ ಅಮೌಂಟ್ ನ ಇವರು ಲಾಸ್ ಮಾಡ್ಕೊಂಡಿದ್ರು, ಅಥವಾ ಒಂದು ರಿಯಲ್ ಎಸ್ಟೇಟ್ ವಿಚಾರಕ್ಕೆ ಅದರಲ್ಲಿ ಕೂಡ ಒಂದಷ್ಟು ಸಮ್ ಅಮೌಂಟ್ ನ ಇವರು ಲಾಸ್ ಮಾಡ್ಕೊಂಡಿದ್ರು ಅಂತ ಹೇಳ್ಬೋದು. ಫ್ಯಾಮಿಲಿ ರಿಲೇಟೆಡ್ ಇಶ್ಯೂ ಇಂದ ಅಥವಾ ಹೆಲ್ತ್ ಇಶ್ಯೂಸ್ ಇಂದ ಅಥವಾ ಅವ್ರ ಫ್ಯಾಮಿಲಿಯಲ್ಲಿ ಏನೋ ಒಂದು ಮೇಜರ್ ಇಶ್ಯೂ ಆಗಿ ಸೊ ಅದಕ್ಕೆ ಇವರು ತುಂಬಾ ದುಡ್ಡನ್ನ ಇಟ್ಟಿದ್ರು ಅಂತ ಕಾಣಬಹುದು. ಅದರಿಂದ ಅವ್ರ ಒಂದು ಸೇವಿಂಗ್ಸ್ ಎಲ್ಲ ಹೋಗಿತ್ತು ಅಂತ ಹೇಳ್ಬಹುದು. ಆ ಒಂದು ಕಾರಣಕ್ಕೆ ಇವರು ನಿಮ್ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ ಅಂತ ಹೇಳ್ಬೋದು. ಸಪೋಸ್ ಕರೆಂಟ್ಲಿ ನೀವು ನೋ ಕಾಂಟ್ಯಾಕ್ಟ್ ಇದೀರಾ ಅಂತಂದ್ರೆ ಅಗೇನ್ ಈ ವ್ಯಕ್ತಿಯ ಒಂದು ಫಿನಾನ್ಷಿಯಲಿ ಕಂಪ್ಲೀಟ್ ಆಗಿ ಬ್ರೋಕ್ ಆಗಿರೋದ್ರಿಂದ ಅವ್ರು ನಿಮ್ ಜೊತೆ ಮಾತಾಡ್ತಾ ಇಲ್ಲ. ಅಂಡ್ ನನ್ನನ್ನೇ ನಾನು ನೋಡ್ಕೊಳಕ್ ಆಗ್ತಾ ಇಲ್ಲ, ನಿಮ್ಮನ್ನ ಹೇಗೆ ನೋಡ್ಕೊಳ್ಳಿ ಅನ್ನೋ ಒಂದು ವಿಚಾರದಲ್ಲಿ ಈ ಒಂದು ವ್ಯಕ್ತಿ ಇದ್ರು ಅಂತ ಹೇಳ್ಬೋದು. ಅಂಡ್ ನೌ ಸ್ಟಿಲ್ ಈ ವ್ಯಕ್ತಿ ಇನ್ನೂ ನಿಮ್ಗೆ ಕಮಿಟ್ಮೆಂಟ್ ಕೊಡೋದ್ರ ಬಗ್ಗೆ ಶೋರ್ ಇಲ್ಲ ಅಂತ ಹೇಳ್ಬೋದು. ತುಂಬಾ ಕನ್ಫ್ಯೂಷನ್ ಇದೆ, ಕ್ಲಾರಿಟಿ ಇಲ್ಲ. ಬಿಕಾಸ್ ನಾನು ಇನ್ನೂ ಸೆಟ್ಲ್ ಆಗ್ಬೇಕು, ನನಗೆ ಇನ್ನೂ ಟೈಮ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂಡ್ ಎಲ್ಲಾನು ಪೆಟ್ಟು ತಿಂದ ಆದ್ಮೇಲೆ ಆಸ್ ನಾವು ಕರೆಂಟ್ಲಿ ಇವತ್ತಿನ ಸಿಚುವೇಶನ್ಗೆ ಈ ಒಂದು ವ್ಯಕ್ತಿ ಸ್ಪಿರಿಚುವಲ್ ಪ್ರಾಕ್ಟೀಸ್ ಕಡೆ ಗಮನ ಹರಿಸ್ತಾ ಇದ್ದಾರೆ ಅಂತ ಹೇಳ್ಬಹುದು. ಓಕೆ, ಅಂಡ್ ನಾವು ಇವರು ಸ್ವಲ್ಪ ಮೆಡಿಟೇಷನ್, ಸ್ಪಿರಿಚುವಲ್ ಪ್ರಾಕ್ಟೀಸಸ್, ಜರ್ನಲಿಂಗ್ ಅಥವಾ ಒಂದಷ್ಟು ಮೈಂಡ್ ಸೆಟ್ ಕಡೆ ಕೆಲಸ ಮಾಡೋ ರೀತಿನಲ್ಲಿ ಇವ್ರು ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸಮಟೈಮ್ಸ್ ಈ ಒಂದು ವ್ಯಕ್ತಿ ನನಗೆ ಪ್ರೀತಿ ಬೇಡ, ಯಾವುದು ಬೇಡ, ಈ ಒಂದು ರಿಲೇಶನ್ಶಿಪ್ಪೇ ಬೇಡ, ಯಾರ ಒಂದು ಗೊಂದಲಗಳು ಬೇಡ, ನಂಗೆ ರೆಸ್ಪಾನ್ಸಿಬಿಲಿಟೀಸೇ ಬೇಡ, ನಾನು ಸನ್ಯಾಸಿ ಆಗ್ತೀನಿ, ನಾನು ಕಂಪ್ಲೀಟ್ ಆಗಿ ಎಲ್ಲ ಇದರಿಂದನೂ ಹೋಗ್ಬಿಡ್ತೀನಿ, ನನಗೆ ಯಾರು ಬೇಡ, ಏನು ಬೇಡ, ಐ ಜಸ್ಟ್ ಡೋಂಟ್ ನೀಡ್ ಎನಿವನ್, ಐ ಜಸ್ಟ್ ನೀಡ್ ಅ ಗಾಡ್, ನನಗೆ ದೇವ್ರಷ್ಟೇ ಬೇಕು, ನಾನು ದೇವ್ರಿಗೆ ಶರಣಾಗ್ತೀನಿ. ಸೊ ಈ ಥರದ್ದೆಲ್ಲ ಥಾಟ್ಸ್ಗಳು ಕರೆಂಟ್ಲಿ ಈ ಒಂದು ವ್ಯಕ್ತಿ ಮನಸ್ಸಲ್ಲಿ ಓಡ್ತಾ ಇದೆ ಅಂತ ಹೇಳ್ಬೋದು. ಒಂದ್ಸತಿ ಸನ್ಯಾಸಿ ಆಗಬೇಕು ಅಂತ ಈ ಒಂದು ವ್ಯಕ್ತಿ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ನಾನು ಇಷ್ಟೆಲ್ಲ ಕಳ್ಕೊಂಡಿರೋದನ್ನ ಮತ್ತೆ ಪಡ್ಕೊಳ್ಳುವಂತಹ ಒಂದು ಚಾನ್ಸ್ ನನಗೆ ಖಂಡಿತ ಇದೆ. ಆ ಕಾನ್ಫಿಡೆನ್ಸ್ ನಾನು ಮತ್ತೆ ಗೇನ್ ಮಾಡ್ತೀನಿ ಆ್ಯಂಡ್ ಎಲ್ಲವನ್ನೂ ನಾನು ಸ್ಟೋರ್ ಮಾಡ್ತೀನಿ ಅಂತ ಈ ಒಂದು ವ್ಯಕ್ತಿ ಅನ್ಕೊಳ್ತಾ ಇದ್ದಾರೆ. ಆ್ಯಂಡ್ ಎಲ್ಲವನ್ನು ಗಳಿಸ್ತೀನಿ ಮತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಕೂಡ ಇವ್ರಿಗೆ ಇದೆ ಅಂತ. ಸೊ ಆ್ಯಂಡ್ ಡೆಫಿನೆಟ್ಲಿ ಇವ್ರಿಗೆ ಇನ್ನು 1 ವರ್ಷ ಕಳೀತಿದ್ದ ಹಾಗೆ, ಅಂದರೆ ಈ ಒಂದು 2026 ಎಂಡ್ ಆದಮೇಲೆ ಇವ್ರಿಗೆ ಒಂದು ಜಾಕ್ಪಾಟ್ ಅಂತಾನೆ ಹೊಡಿಬೋದು. ಇವರೊಂದು ಸ್ಟಕ್ ಅಮೌಂಟ್ ಏನೆಲ್ಲ ಇತ್ತು, ಯಾರೆಲ್ಲ ಇವ್ರಿಗೆ ಚೀಟ್ ಮಾಡಿದ್ರು, ಅದೆಲ್ಲ ಮನಿ ಬೇರೆ ರೀತಿನಲ್ಲಿ ಇವ್ರಿಗೆ ಅಕ್ಯುಮುಲೇಟ್ ಆಗುತ್ತೆ ಅಂತ ಹೇಳ್ಬಹುದು. ಒಂದು ದೊಡ್ಡ ರೀತಿನಲ್ಲಿ ಒಂದು ಜಾಕ್ಪಾಟ್ ಅನ್ನೋದು ಹೊಡೆಯುತ್ತೆ ಇವ್ರಿಗೆ ಅಂತ ಹೇಳ್ಬಹುದು. ಅಂದ್ರೆ ಇಷ್ಟು ವರ್ಷ ಏನು ದುಡ್ಡಿನ ವಿಚಾರಕ್ಕೆ ಕಷ್ಟಪಡ್ತಾ ಇದ್ರು ಅದೆಲ್ಲವನ್ನು ಇವರು ಮತ್ತೆ ಕ್ಲೇಮ್ ಮಾಡ್ತಾರೆ, ಮತ್ತೆ ಇವ್ರಿಗೆ ಸಿಗುತ್ತೆ ಅಂತ ಹೇಳಬಹುದು. ಬಟ್ ವೆನ್ ಈ ಒಂದು ವ್ಯಕ್ತಿ ಸ್ವಲ್ಪ ಆ ಕನ್ಫ್ಯೂಷನ್ಸ್ ಇಂದ ಹೊರಗೆ ಬಂದು ಸ್ಪಿರಿಚುವಲ್ ಜರ್ನಿಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ದಟ್ಸ್ ವೆಲ್ ಆ್ಯಂಡ್ ಗುಡ್. ಅದೇ ಮೆಡಿಟೇಷನ್, ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಸ್ಟಾರ್ಟ್ ಮಾಡ್ಕೊಂಡಾಗ ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಸಕ್ಸಸ್ ಅನ್ನೋದು ಕಾಣ್ತಾರೆ ಅಂತ ಹೇಳಬಹುದು. ಓಕೆ, ಸೊ ನಿಮಗೆ ಏಂಜಲ್ ಗೈಡೆನ್ಸ್ ನೋಡೋದಾದ್ರೆ ಲಿಸನ್ ಟು ಯುವರ್ ಇಂಟ್ಯೂಷನ್ಸ್, ಪರ್ಫೆಕ್ಟ್ ಟೈಮಿಂಗ್. ಓಕೆ, ಸೊ ನೀವೇನಾದ್ರೂ ಹೊಸದಾಗಿ ಶುರು ಮಾಡ್ಕೋಬೇಕು ಅನ್ಕೊಳ್ತಾ ಇದ್ದೀರಾ, ಅಥವಾ ಇಷ್ಟು ವರ್ಷ ಈ ಒಂದು ವ್ಯಕ್ತಿ ಬಗ್ಗೆ ನಾನು ತುಂಬಾ ಯೋಚನೆ ಮಾಡ್ತಾ ಇದ್ದೀನಿ, ಈ ಒಂದು ವ್ಯಕ್ತಿಗೋಸ್ಕರ ತುಂಬಾ ಕಾಯ್ತಾ ಇದ್ದೀನಿ, ಬಟ್ ಸ್ಟಿಲ್ ಐ ಆಮ್ ನಾಟ್ ಶೋರ್ ಏನ್ ಮಾಡಬೇಕು ಅಂತ. ಆ್ಯಂಡ್ ನಿಮಗೆ ಥಿಂಕಿಂಗ್ ಬರ್ತಾ ಇದೆ, ನಾನು ಮೂವ್ ಆನ್ ಆಗಬೇಕು, ಆಗಬಾರ್ದು, ಸಾಕು ಈ ಒಂದು ವ್ಯಕ್ತಿ ಬಗ್ಗೆ ತುಂಬಾ ಕಾದಿದ್ದಾಯ್ತು, ತುಂಬಾ ವರ್ಷ ಕಾದಿದ್ದಾಯ್ತು ಅಂತ ಈ ವ್ಯಕ್ತಿ ಬಗ್ಗೆ ನೀವು ಅನ್ಕೊಳ್ತಾ ಇದ್ರೆ ಡೆಫಿನೆಟ್ಲಿ ನೀವು ಅನ್ಕೊಳ್ತಾ ಇರೋದು ಕರೆಕ್ಟ್ ಇದೆ. ಸೊ ನಿಮ್ಮ ಇಂಟ್ಯೂಷನ್ಸ್ ಏನ್ ಹೇಳುತ್ತೆ ಅದನ್ನ ಕೇಳಿ. ಓಕೆ, ನಿಮ್ಮ ಮನಸ್ಸಿನ ಮಾತು ಏನಿರುತ್ತೆ, ನಿಮ್ಮ ಇನ್ನರ್ ಫೀಲಿಂಗ್, ನಿಮ್ಮ ಒಂದು ಗಟ್ ಫೀಲಿಂಗ್ ಏನೋ ಒಂದು ಹೇಳ್ತಾ ಇದೆ, ಮೂವ್ ಆನ್ ಆಗುವಂಥದ್ದು ಪದೇ ಪದೇ ಸ್ಟ್ರಾಂಗ್ ಆಗಿ ಹೇಳ್ತಾ ಇದೆ, ಪದೇ ಪದೇ ಬರ್ತಾ ಇದೆ ಅಂತಂದ್ರೆ ಡೆಫಿನೆಟ್ಲಿ ಅದು ನಿಮ್ಮ ಇಂಟ್ಯೂಷನ್, ನಿಮ್ಮ ಗಟ್ ಫೀಲಿಂಗೇ ಹೇಳ್ತಾ ಇದೆ. ಸೊ ಆ ಒಂದು ಆಕ್ಷನ್ನ ತಗೊಳ್ಳೋದಕ್ಕೆ ಪರ್ಫೆಕ್ಟ್ ಟೈಮಿಂಗ್ ಇದು. ಸೊ ನೀವು ಮೂವ್ ಆನ್ ಆಗಬಹುದು. ಆ್ಯಂಡ್ ನಿಮಗೋಸ್ಕರ ನೀವು ಏನೋ ಒಂದು ಮೇಜರ್ ಡಿಸಿಷನ್ ತಗೋಬೇಕು ಅನ್ಕೊಳ್ತಾ ಇದ್ದೀರಾ, ನಿಮ್ಮ ಕೆರಿಯರಲ್ಲಿ ಏನೋ ಒಂದು ಚೇಂಜಸ್ನ ತಗೋಬೇಕು ಅನ್ಕೊಳ್ತಿದ್ದೀರಾ, ಅಥವಾ ಸಿಟಿ ಚೇಂಜ್ ಮಾಡ್ಕೋಬೇಕು ಅಂತ ಏನಾದರೂ ಅನ್ಕೊಳ್ತಾ ಇದ್ರೆ ಡೆಫಿನೆಟ್ಲಿ ಅದು ಪರ್ಫೆಕ್ಟ್ ಟೈಮಿಂಗ್, ನೀವು ಆ್ಯಕ್ಷನ್ಸ್ನ ತಗೋಬಹುದು. ಅಥವಾ ಇಷ್ಟು ವರ್ಷದಲ್ಲಿ ನೀವು ಯಾವುದೋ ಒಂದು ಡಿಸೈರ್ಗೋಸ್ಕರ ತುಂಬ ದಿನದಿಂದ ಕಾಯ್ತಾ ಇದ್ರಿ, ತುಂಬ ವರ್ಷದಿಂದ ಅದಾಗಬೇಕು ಅಂತ ಕಾಯ್ತಾ ಇದ್ರಿ, ಅಥವಾ ನಾನು ಏನೋ ಒಂದು ಮಾಡಬೇಕು ಅಂತ ಅನ್ಕೊಳ್ತಾ ಇದ್ರೆ ಪರ್ಫೆಕ್ಟ್ ಟೈಮಿಂಗ್. ಫಾರ್ ಎಕ್ಸಾಂಪಲ್, ನೀವು ಜಿಮ್ ಜಾಯಿನ್ ಆಗಬೇಕು ಅಂತ ಅನ್ಕೊಳ್ತಾ ಇದ್ರೆ ಪರ್ಫೆಕ್ಟ್ ಟೈಮಿಂಗ್ ಅಂತ ಹೇಳ್ಬಹುದು. ಜಾಬ್ ಚೇಂಜ್ ಮಾಡಬೇಕು ಅಂತಂದ್ರೆ ಇಟ್ಸ್ ಅ ಪರ್ಫೆಕ್ಟ್ ಟೈಮಿಂಗ್ ಅಂತ ಹೇಳ್ಬಹುದು. ಸೊ ನೀವು ಏನೇ ಮಾಡ್ಬೇಕಂದ್ರೂ ಒಳ್ಳೆ ಟೈಮಿಂಗ್ ಅಲ್ಲೇ ಇದೆ. ಓಕೆ, ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಇಂಟ್ಯೂಷನ್ಸ್ ಏನು ಹೇಳುತ್ತೆ ಅದನ್ನು ನೀವು ಮಾಡಿ. ಆ್ಯಂಡ್ ಅಗೇನ್ ಜಾಸ್ತಿ ನೀವು ಕೂಡ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಓಕೆ, ನಿಮ್ಮ ಪರ್ಸನ್ ಇಲ್ಲಿ ಕನ್ಫ್ಯೂಷನಲ್ಲಿದ್ದಾರೆ, ಹಾಗಂತ ನೀವು ಕೂಡ ಕನ್ಫ್ಯೂಸ್ ಆಗಬೇಡಿ.
ಟೇಕ್ ಅ ಕ್ಲಾರಿಟಿ, ಯು ಡಿಸರ್ವ್ ಅ ಕ್ಲಾರಿಟಿ. ನಿಮ್ಮ ಇಂಟ್ಯೂಷನ್ಸ್ನ ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ಬೇರೆ ಯಾರದು ಅವಶ್ಯಕತೆನೇ ಇರಲ್ಲ ಡಿಸಿಷನ್ ತಗೊಳ್ಳೋದಕ್ಕೆ. ಯು ಕ್ಯಾನ್ ಟೇಕ್ ಯುವರ್ ಲೈಫ್ ಡಿಸಿಷನ್, ನೀವೇ ತಗೋಬಹುದು ಖುದ್ದಾಗಿ. ಸೊ ನೆಕ್ಸ್ಟ್ ನಿಮ್ಮ ಒಂದು ಫಸ್ಟ್ ಮೆಸೇಜ್ ನೋಡೋಣ ನಿಮ್ಮ ವ್ಯಕ್ತಿಯೆಲ್ಲ ಒಂದು ನೋಟ್ಸ್. ಗಿವ್ ಮೀ ಸಮ್ ಮೋರ್ ಟೈಮ್ ಟು ಥಿಂಕ್. ಸಿ ಹೇಳಿಲ್ವಾ, ಸ್ಟಿಲ್ ಈ ಒಂದು ವ್ಯಕ್ತಿ ನಿಮಗೆ ಕಮಿಟ್ಮೆಂಟ್ ಕೊಡೋದಕ್ಕೆ ಎಷ್ಟು ಥಿಂಕ್ ಮಾಡ್ತಾ ಇದ್ದಾರೆ, ಬಿಕಾಸ್ ಇವರ ಒಂದು ಮೈಂಡ್ ಸೆಟ್ ತುಂಬಾ ಕನ್ಫ್ಯೂಷನ್ ಅಲ್ಲಿದೆ, ಕ್ಲಾರಿಟಿನೇ ಇಲ್ಲ. ಅಗೇನ್, ಐ ವಾಂಟ್ ಟು ಮ್ಯಾರಿ ಯು ಒನ್ ಡೇ ಆ್ಯಂಡ್ ಐ ಡೋಂಟ್ ನೋ ಇಫ್ ದಟ್ ವಿಲ್ ಹ್ಯಾಪನ್. ಅಗೇನ್ ನಿಮ್ಮ ಜೊತೆ ಮದುವೆ ಆಗಬೇಕು ಅಂತ ಇದ್ದಾರೆ, ಬಟ್ ಈ ವ್ಯಕ್ತಿ ಶೋರೇ ಇಲ್ಲ. ಅಗೇನ್ ಕನ್ಫ್ಯೂಷನ್, ಕ್ಲಾರಿಟಿನೇ ಇಲ್ಲ, ಯಾವಾಗತ್ತೆ, ಹೇಗಾಗತ್ತೆ, ಏನು ಮಾಡಬೇಕು ಅನ್ನೋ ಒಂದು ಕ್ಲಾರಿಟಿ ಕೂಡ ಈ ಒಂದು ವ್ಯಕ್ತಿಗೆ ಇಲ್ಲ. ಸಿ, ಬಿ ಹ್ಯಾಪಿ ವೇರ್ ಎವರ್ ಯು ಆರ್. ಹೇಗೆ ಇರು, ಎಲ್ಲೇ ಇರು, ಚೆನ್ನಾಗಿರು ಅಂತಿದ್ದಾರೆ, ಖುಷಿಯಾಗಿರು ಅಂತಿದ್ದಾರೆ. ವಾನ ಬಿ ವಿತ್ ಯು. ವಾವ್, ವಾನ ಬಿ ವಿತ್ ಯು. ನಿಮ್ಮ ಜೊತೆ ಇರಬೇಕು ಅನ್ಕೊಳ್ತಾ ಇದ್ದಾರೆ, ಬಟ್ ಕಮಿಟ್ಮೆಂಟ್ ಮಾತ್ರ ಕೇಳೋದಕ್ಕೆ ಹೋಗ್ಬೇಡಿ, ನಾನು ಕೊಡಲ್ಲ ಅಂತಾರೆ. ನನಗೆ ನೀನು ಬೇಕು, ಬಟ್ ನಾನು ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ಳೋದಿಲ್ಲ. ಐ ಲವ್ ಯು ಟ್ರೂಲಿ ಮೈಡ್ಲಿ ಡೀಪ್ಲಿ. ಓಕೆ, ಸಿ, ಐ ಲವ್ ಯು ಟ್ರೂಲಿ ಮೈಡ್ಲಿ ಡೀಪ್ಲಿ ಅಂತಾರೆ. ಪ್ರೀತಿ ಇದೆ, ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಅಥವಾ ಎಕ್ಸ್ಪ್ರೆಸ್ ಮಾಡಿದ್ರು ಕಮಿಟ್ಮೆಂಟ್ ಕೊಡೋದಕ್ಕೆ ಭಯ ಪಡ್ತಾರೆ. ಫ್ಯಾಮಿಲಿಗೋಸ್ಕರ ಭಯನೂ ಪಡ್ತಿರಬಹುದು. ಓಕೆ, ಫ್ಯಾಮಿಲಿ ವಿಚಾರದಲ್ಲಿ ತುಂಬಾ ಸ್ಟ್ರಿಕ್ಟ್ ಇರಬಹುದು ಇವರ ಒಂದು ಫ್ಯಾಮಿಲಿ, ಅಥವಾ ಫ್ಯಾಮಿಲಿಯ ಅಪೋಸ್ ಇರಬಹುದು. ಸೊ ಅದಕ್ಕೋಸ್ಕರ ಫ್ಯಾಮಿಲಿಗೆ ಎದುರು ಮಾತಾಡೋಕ್ಕಾಗದೆ ಇರಬಹುದು. ಆ ಒಂದು ಪಾಸಿಬಿಲಿಟೀಸ್ ಕೂಡ ಇಲ್ಲಿ ಇರುತ್ತೆ. ಅಥವಾ ಎಲ್ಲವೂ ಸರಿ ಇದ್ದು ಕೂಡ, ಎಲ್ಲ ಸರಿಯಾಗಿನೂ ಕೂಡ ಫ್ಯಾಮಿಲಿಗೋಸ್ಕರ ನಿಮಗೆ ಕಮಿಟ್ಮೆಂಟ್ ಕೊಡದೆ ಎಸ್ಕೇಪ್ ಆಗ್ತಾನೂ ಇರಬಹುದು. ಸೊ ದೇರ್ ಆರ್ ಲಾಟ್ ಆಫ್ ಪಾಸಿಬಿಲಿಟೀಸ್. ಸೊ ಹೋಪ್ ರೀಡಿಂಗ್ ರೆಸನೇಟ್ ಆಗಿದೆ ಅಂತ ಭಾವಿಸ್ತೀನಿ. ರೆಸನೇಟ್ ಆಗಿದ್ರೆ ಲೈಕ್ ಮಾಡಿ, ಆ್ಯಂಡ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.